ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ನೋಡಿ, ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾನು ಸೀರೆನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆನೇ ನಾವು ಸೀರೆ ಎಲ್ಲ ನೀಟಾಗಿ ಪ್ಲೇಸ್ಮೆಂಟ್ ಮಾಡಿಕೊಂಡು ಉಡ್ಸ್ಕೊಳ್ಳೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಾನು ಹಿಂದಿನ ದಿನವೇ ಈ ಥರ ಸೀರೆ ನಾನು ತೊಗೊಂಡಿದ್ದೆ ಅಲ್ವ, ನಾನು ಆಲ್ರೆಡಿ ತೋರಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ದೇವಿಗೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡಿದ್ದೀನಿ. ಆಮೇಲೆ ಅಮ್ಮ ಇದನ್ನು ಉಟ್ಕೊಳ್ಳುತ್ತೆ. ಈ ಥರ ಓಪನ್ ಮಾಡಿ ಫಸ್ಟ್ ನಾವು ಪ್ಲೀಟ್ಸ್ನ ಇಟ್ಕೋತೀವಲ್ವ, ಸೆರಗು. ಆ ಸೆರಗು ನಾವು ಹೇಗೆ ಸೆರಗು ಮಾಡಿ ಇಟ್ಕೋತೀವೋ ಹಾಗೆಯೇ ದೇವ್ರಿಗೆ ಉಡ್ಸ್ಕೋಬೇಕಾದ್ರೂ ಅಷ್ಟೇ ಅದೇ ಸೆರಗನ್ನ ನಾವು ಫಸ್ಟು ಈ ಥರ ಪ್ಲೇಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಮಿಕ್ಕಿದ ಬಾಡಿ ಪಾರ್ಟ್ಸ್ನ ನಾವು ಮತ್ತೆ ಪ್ಲೀಟ್ಸ್ ಮಾಡಿ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡ್ರೆ ನಾವು ಬೆಳಗ್ಗೆ ಪೂಜೆ ಏನು ಮಾಡ್ಕೋತೀವಿ ಆವಾಗ ಬೇಗನೆ ಕಳ್ಸಕ್ಕೆಲ್ಲ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಕೊಂಡು ನೀಟಾಗಿ ಟೈಮ್ ಸರಿಯಾಗಿ ನಾವು ಪೂಜೆನ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ನೈಟೇ ರೆಡಿ ಮಾಡಿ ಇಟ್ಕೊಬಿಡ್ತೀನಿ, ಪಿನ್ನೆಲ್ಲ ಸೆಟ್ ಮಾಡಿ. ಬೆಳಗ್ಗೆ ಕಳಸ ಸ್ಥಾಪನೆ ಮಾಡಿಕೊಂಡು ಕಳಸಕ್ಕೆ ಈ ಸೀರೆ ಉಡಿಸಿ ಪೂಜೆನ ನೀಟಾಗಿ ರೆಡಿ ಮಾಡಿ ಬೇಗ ಪೂಜೆ ಮಾಡ್ಕೊಬಿಡ್ತೀನಿ. ಅದಕ್ಕೆ ನೀವು ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಅಲ್ಲ, ಬೇರೆ ಯಾವುದೇ ಹಬ್ಬಕ್ಕೆ ನೈಟೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ನಮಗೆ ಈಸಿಯಾಗಿ ನಾವು ಪೂಜೆನ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಎಲ್ಲ ಕಡೆನೂ ಈ ಥರ ಪಿನ್ನ ಸೆಟ್ ಮಾಡಿ ಇಟ್ಕೊಬಿಡ್ತೀನಿ ಬೆಳಗ್ಗೆಗೋಸ್ಕರ. ನಾನು ಅಷ್ಟೇ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನ ಇಲ್ಲ ಇನ್ನು 2-3 ದಿನ ಇದ್ದಂಗೆ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ನಾವು ಹೇಗೆ ನಾವು ಸೀರೆನ ಪ್ಲೇಸ್ ಮಾಡಿ ಒಂದು 2-3 ದಿನವೇ ಇಟ್ಕೊತೀವೋ ಅದೇ ಥರ ಇಟ್ಕೊತೀನಿ. ಇನ್ನೊಂದು ಸ್ವಲ್ಪ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ನಾನೇನು ಐರನ್ ಮಾಡ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಸ್ಟಿಫ್ ಸ್ಯಾರಿ ಏನಾದರೂ ಆದರೆ, ತುಂಬ ಕಂಚಿ ಸ್ಯಾರಿ ಏನಾದರೂ ಆದರೆ ಅದು ತುಂಬಾ ಸ್ಟಿಫ್ ಆಗಿರುತ್ತೆ. ನಾವು ಈ ಥರ ಪ್ಲೇಸ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿ ಇಟ್ಕೊಂಡ್ರೆ ಆ ಕುಚ್ಚು ಏನಿದೆಯೋ ಅದೆಲ್ಲ ನೀಟಾಗಿ ಕಾಣಿಸುತ್ತೆ. ನೋಡಿ, ನಾನು ಇವಾಗ ಬಾಡಿನ ನೀಟಾಗಿ ಈ ಥರ ಕುಚ್ಚನ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಸೇಮ್ ನಾವು ಸೆಂಟರ್ ಪಾರ್ಟಿಷನ್ ತೊಗೊಂಡು ನಾವು ಕುಚ್ಚನ್ನ ಮಾಡಿಟ್ಕೋತೀವೋ ಅದೇ ಥರನೇ ಪೂರ್ತಿ ಸ್ಯಾರಿನ ನಾವು ಈ ಥರ ಕುಚ್ಚಾಗಿ ಮಾಡ್ಕೋಬೇಕು. ಕುಚ್ಚಾಗಿ ಮಾಡಿಕೊಂಡು ಅದನ್ನು ನಾವು ಅರ್ಧಕ್ಕೆ ಮಡ್ಚ್ಕೊಂಡ್ರೆ ನಮಗೆ ಕಳಶಕ್ಕೆ ಉಡ್ಸ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ನಿಮಗೂ ಎಲ್ಲರಿಗೂ ಚೆನ್ನಾಗೇ ಗೊತ್ತೇ ಇರುತ್ತೆ ಅಂದ್ಕೊತೀನಿ. ನೋಡಿ, ಈ ಥರ ನೀಟಾಗಿ ನಾವು ಸೆರಗನ್ನು ಹೇಗೆ ರೆಡಿ ಮಾಡ್ಕೊಂಡಿರ್ತೀವೋ ಹಾಗೆ ನಾವು ಕುಚ್ಚನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಫುಲ್ ಬಾಡಿನ ನಾವು ಹೀಗೆ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಸ್ವಲ್ಪನೇ ಈ ಥರ ಮಾಡಿ ಸೆಂಟರ್ಗೆ ಪಿನ್ ಮಾಡಿ ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು ಆಮೇಲೆ ಮಧ್ಯಕ್ಕೆ ಮಡ್ಚ್ಕೋತೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಇದನ್ನು ಸ್ವಲ್ಪ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಕ್ವಿಕ್ಕಾಗೆ ಮಾಡ್ಕೊಬಿಟ್ಟೆ. ನೋಡಿ, ಈ ಥರ ಮಾಡಿ ಮಧ್ಯಕ್ಕೆ ಮಡ್ಚಿದ್ರೆ ನಮಗೆ ಈ ಥರ ಕಾಣಿಸುತ್ತೆ. ಆಮೇಲೆ ಎಲ್ಲ ಫುಲ್ಲು ಪಿನ್ನೆಲ್ಲ ತೆಗೆದುಬಿಟ್ಟು ದೇವರಿಗೆ ಉಡ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ನಾನು ಫುಲ್ಲು ಪ್ಲೇಟ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಕಳಸಕ್ಕೆ ಉಡ್ಸೋದಕ್ಕೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಈ ಥರ ನಾವು ಮಾರನೇ ದಿವಸನೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ದಿನ ಯಾವುದೇ ಟೆನ್ಷನ್ ಇಲ್ಲದೆ ಬೇಗ ಪೂಜೆ ಮಾಡ್ಕೋಬೋದು. ಟೈಮ್ ಸರಿಯಾಗಿ ನಾವು ಯಾವ ಟೈಮಿಗೆ ಕುಂಡ್ರಿಸಬೇಕು ಅಂದ್ಕೊಂಡಿರ್ತೀವೋ ಆ ಟೈಮ್ಗೆ. ನೋಡಿ, ಇದು ನಾನು ನೆಕ್ಸ್ಟ್ ಡೇ ಸ್ನಾನ ಮಾಡಿ ಫಸ್ಟ್ ಬೇಗ ಕಳಶ ಸ್ಥಾಪನೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ಥರ ಪೀಠ ಇಟ್ಕೊಂಡು ಪೀಠಕ್ಕೆ ಅರಿಶಿನ ಕುಂಕುಮ ಹಾಗೆ ಜವ್ವಾದಿ ಪೌಡರು ಹಾಗೆ ಪಚ್ಕರ್ಪೂರ ಹಾಕ್ಕೊಂಡು ಈ ಥರ ಪೀಠನ ರೆಡಿ ಮಾಡಿ ಇಟ್ಕೊತೀನಿ. ಅದಕ್ಕಿಂತ ಮುಂಚೆ ಗೋಮಯದಲ್ಲಿ ಅಲ್ಲಿರೋ ನೀಟೆಲ್ಲ ಸಾರಿಸ್ಕೊಂಡು ನಾವು ಈ ಥರ ಇಟ್ಕೋಬೇಕು. ಹಾಗೆ ಆಮೇಲೆ ಅಕ್ಕಿ ಹಸಿಟ್ಟಿಂದ ನಾನಿಲ್ಲಿ ರಂಗೋಲಿ ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕಮಲದ ಹೂವು ಆದರೂ ಹಾಕ್ಕೋಬೋದು. ನಾನು 5 ದಳದ ಹೂವು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಬೇಕಾದರೆ ನೀವು ಹಾಗೆ ಭತ್ತ ಆದರೂ ಅಕ್ಕಿ ಆದರೂ ಸುರಿಬೋದು. ನಾನು ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಭತ್ತ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಭತ್ತ ಇರುತ್ತೆ, ಅದಕ್ಕೆ ನಾನು ಭತ್ತ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಅಕ್ಕಿ ಆದರೂ ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡು ಅದಕ್ಕೆ ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇವಾಗ ಬಿಂದಿಗೆನ ಇಟ್ಕೋತಾ ಇದ್ದೀನಿ. ಬಿಂದಿಗೆನಲ್ಲಿ ಆಲ್ರೆಡಿ ಜಲ ಇದೆ, ಶುದ್ಧ ಜಲ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಅದನ್ನು ಇಟ್ಕೊತಿದ್ದೀನಿ. ಹಾಗೆ ಮೇಲ್ಗಡೆ ಚಮ್ಗೆ ನಾನು ನೀರಿಡಲ್ಲ, ಅದಕ್ಕೂ ಭತ್ತ ಹಾಕ್ತೀನಿ. ಹಾಗೆ ಕವಡೆ, ಅದಕ್ಕೆ ಏನೇನು ಸಾಮಾನೆಲ್ಲ ಬರುತ್ತಲ್ವ ಗಂದಿಗೆ ಅಂಗಡೀಲಿ
ಅದನ್ನು ಇಟ್ಟು ಅದ್ರ ಮೇಲೆ ನಾನು ಇಲ್ಲಿ 5 ಎಳೆಗಳನ್ನ ಇಡ್ತಾಯಿದ್ದೀನಿ. ನೀವು ಬೇಕಾದರೆ ಮಾವಿನ ಎಲೆ ಕೂಡ ಇಟ್ಕೋಬೋದು. ನಾನು ವೀಳ್ಯದೆಲೆ ಮಾಡ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿನ ಇಟ್ಕೊಂಡ್ರೆ ನೋಡಿ ಇಷ್ಟು ಕಳಸ ರೆಡಿ ಆಗುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಒಂದೇ ಕಳಸನ ಇಟ್ಟು ಪೂಜೆ ಮಾಡ್ತಾರೆ, ಆದರೆ ನಾವು ಪ್ರತಿ ವರ್ಷನ 2 ಕಳಸ ಇಟ್ಟು ಇದೇ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಸ್ಯಾರಿ ಎಲ್ಲ ಉಡ್ಸಿದ್ದಾದ್ಮೇಲೆ ಹಿಂಗೆ ಕಾಣಿಸ್ತಾ ಇದೆ. ಜ್ಯುವೆಲರಿ ಕೂಡ ಹಾಕಿದ್ದೀನಿ. ಲಾಸ್ಟಲ್ಲಿ ನಾವು ತೆಂಗಿನಕಾಯಿ ಇಟ್ಟಿದ್ದು ಆದಮೇಲೆ ನಾನು ಅಮ್ಮನಿಗೆ ಮುಖವಾಡ ಕೂಡ ಹಾಕೋತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದಾಗೆ ನೀವು ಬೇಕಾದರೆ ದಾರ ಆದರೂ ಕಟ್ಕೋಬೋದು, ಇಲ್ಲ ಯಾವುದಾದ್ರೂ ರಬ್ಬರ್ನ ಕಟ್ಕೊಂಡ್ರೆ ನಾವು ನೋಡಿ ಇದರ ಸಿಂಪಲ್ಲಾಗಿ ತೆಂಗಿನಕಾಯಿಗೆ ಸಿಕ್ಕಿಸಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಬ್ಲೌಸ್ ಪೀಸ್ನೂ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸೇಮ್ ಕಲರ್ ಇದ್ದರೆ ಸೇಮ್ ಕಲರ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಬೇರೆ ಕಲರ್ ಆದರೂ ಇಟ್ಕೋಬೋದು. ಲಾಸ್ಟಲ್ಲಿ ನೋಡಿ ನಾನು ಹೂವು ಎಲ್ಲ ಹಾಕಿ ನೀಟಾಗಿ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ನಾವು ಮತ್ತೆ ಡೆಕೋರೇಷನ್ಗೆ ಇನ್ನೂ ಜಾಸ್ತಿ ಹೂಗಳನ್ನೇ ಹಾಕಬೇಕಾಗುತ್ತೆ ಅಲ್ವಾ. ಮತ್ತು ಗೆಜ್ಜೆ ವಸ್ತ್ರ ಕೂಡ ಹಾಕೋತಾ ಇದ್ದೀನಿ. ಹೂವು ಹಾಗೆ ಗೆಜ್ಜೆ ವಸ್ತ್ರ ಕಂಪಲ್ಸರಿಯಾಗಿ ಹಾಕಲೇಬೇಕಾಗಿರುತ್ತೆ. ಕೆಲವೊಬ್ಬರು 9 ಎಳೆ ಮಾಡಾಕ್ತಾರೆ, 16 ಎಳೆ, 12 ಎಳೆ ಎಲ್ಲ ಮಾಡಾಕ್ತಾರೆ. ನಾನು ಓನ್ಲಿ 5 ಎಳೆ ಮಾಡಿ ಹಾಕಿದ್ದೀನಿ. ಹಾಗೆ ಕಮಲದ ಹೂವನ್ನು ಇಡ್ತಾ ಇದ್ದೀನಿ. ಹಾಗೆ ದವನ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾನು ದವನ ಕೂಡ ಹತ್ತು ಕಡೆ ಇದು ಕಡೆ ಕೈಗೆ ಸರಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಇಷ್ಟು ಅಲಂಕಾರ ಆಗಿದೆ. ಪೂರ್ತಿ ಅಲಂಕಾರನ ನಾನು ತೋರಿಸ್ತೀನಿ. ಹಾಗೆ ನಾನು ಕೂಡ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನಾವು ಯಾವುದೇ ಪೂಜೆ ಮಾಡೋದಕ್ಕಿಂತನೂ ಮುಂಚೆ ನಾವು ಕೂಡ ರೆಡಿ ಆಗಬೇಕು. ಫಸ್ಟು ನಾನು ಈ ಥರ ತೋರಣ ಕಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ನಾವು ಯಾವತ್ತೇ ಆಗಲಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕು, ಆಮೇಲೆ ಗಣೇಶನಿಗೆ ಪೂಜೆ ಮಾಡಬೇಕು, ಆಮೇಲೆ ನಾವು ಯಾವ ವ್ರತ ಮಾಡ್ತೀವೋ ಆ ದೇವರಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಅಷ್ಟೇ ಪ್ರತಿ ವರ್ಷವೂ ಇದೇ ಥರ ನಾನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಒಡವೆನ ತೊಗೊಂಡು ಆ ಒಡವೆಗೆ ನಾನು ಈ ಥರ ಪೂಜೆ ಮಾಡ್ತಾಯಿದ್ದೀನಿ. ಈ ಸರಿ ನಾನು ಕಾಯಿನ್ ಇಟ್ಟು ಅದನ್ನೇ ಮಹಾಲಕ್ಷ್ಮಿ ರೂಪ ಅಂತ ಭಾವಿಸಿ ಅದಕ್ಕೆ ನಾನು ಅರ್ಚನೆ ಮಾಡಿಕೊಂಡೆ. ಪ್ರತಿ ವರ್ಷವೂ ನಾನು ಇದೇ ಥರ ಮಾಡ್ತೀನಿ. ಈ ಥರ ಮಾಡಿ ಅರ್ಚನೆ ಎಲ್ಲ ಆಗಿದ್ದಾದ್ಮೇಲೆ ಮತ್ತೆ ಕಡ್ಡಿ ಬೆಳಗ್ಗೆ 5 ತುಪ್ಪದ ದೀಪ ಬೆಳಗ್ಗೆ, ಆಮೇಲೆ ಕರ್ಪೂರದ ಆರತಿ ಮಾಡಿ ಈ ಮಿಕ್ಕಿದವ್ರಿಗೆಲ್ಲ ಬಂದವ್ರಿಗೆಲ್ಲ ತಾಂಬೂಲನ ಕೊಡ್ತೀನಿ. ಪ್ರತಿ ವರ್ಷ ನಾನು ಹೀಗೆ ಮಾಡ್ತೀನಿ. ಆಬ್ವಿಯಸ್ಲಿ ಒಂದು 10 o'clockಗೆಲ್ಲ ಪೂಜೆ ಮುಗ್ದೋಗ್ಬಿಡುತ್ತೆ. ಆಮೇಲೆ ಪ್ರಸಾದನೆಲ್ಲ ರೆಡಿ ಮಾಡ್ತೀನಿ. ನೋಡಿ ಈ ಥರ ನಾನು ಯಾವುದೇ ಪೂಜೆ ಮಾಡಬೇಕಾದ್ರೆ ಲಾಸ್ಟಲ್ಲಿ 2 ಹೂವು ಇಟ್ಟು ಪೂಜೆನ ಮುಗಿಸ್ತೀನಿ. ಆರತಿ ಬೆಳಕಿಕ್ಕಿಂತ ಮುಂಚೆ ನಾವು ಮತ್ತೆ ಎಷ್ಟೇ ಅಲಂಕಾರ ಮಾಡಿರ್ಬೋದು, ಮತ್ತು ದೀಪ ಬೆಳಗಿತ್ತಾದಮೇಲೆ 2 ಹೂವು ಆದರೂ ಸಮರ್ಪಣೆ ಮಾಡಲೇಬೇಕಾಗತ್ತೆ. ನಾನು ಅಷ್ಟೇ, ನಾನು ಪ್ರತಿ ವರ್ಷ ಹೇಗೆ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಒಬ್ರೊಬ್ಬರ ಮನೇಲಿ ಒಬ್ರೊಬ್ಬರು ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಾರೆ ಅಲ್ವಾ. ನಾನು ಪ್ರತಿ ವರ್ಷ ಇದೇ ಥರ ಮಾಡ್ಕೋತೀನಿ. ನೀವು ಹೇಗೆ ಮಾಡ್ತೀರಾ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದು ಕೂಡ ನನಗೆ ಶೇರ್ ಮಾಡಿಕೊಂಡು ತಿಳಿಸಿ. ನೋಡಿ ನಾನು ಇವಾಗ ತುಪ್ಪದ ಆರತಿ ಕೂಡ ಬೆಳಗ್ತಾ ಇದ್ದೀನಿ. ನಿಜವಾಗ್ಲೂ ನಾವು ಎಷ್ಟೇ ಕಷ್ಟಪಟ್ಟು ಪೂಜೆ ಮಾಡುವಾಗ ಈ ಥರ ಆರತಿ ಮಾಡಬೇಕಾದ್ರೆ ಎಷ್ಟೇ ಕಷ್ಟಪಟ್ಟು ಮಾಡಬೇಕಾಗಿರೋದೆಲ್ಲ ನಮ್ಗೆ ಮರ್ತೋಗ್ಬಿಡುತ್ತೆ ಅಲ್ವಾ. ತುಂಬಾ ಮನಸ್ಸಿಗೆಲ್ಲ ತುಂಬಾ ಸಂತೋಷ ಸಿಗುತ್ತೆ. ನಾನು ಅಷ್ಟೇ ಎಷ್ಟೇ ಹಡಾವಿಡಿಯಿಂದ ಕೆಲಸ ಮಾಡಿಕೊಂಡ್ರು ಕೂಡ ಲಾಸ್ಟಲ್ಲಿ ಈ ಥರ ಬರ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟೇ ಕೆಲಸ ಮಾಡಿದರೂ ಅದೆಲ್ಲ ಸುಸ್ತೆಲ್ಲ ಹೋಗ್ಬಿಡಂಗೆ ಅನಿಸ್ಬಿಟ್ಟಿರುತ್ತೆ. ನೀವು ಹೇಗೆ ಮಾಡ್ತೀರಾ, ನಿಮಗೂ ಅದೇ ಥರ ಫೀಲ್ ಆಗುತ್ತಾ? ಒಂದ್ಸರಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ ಈ ಥರ ತುಪ್ಪದ ದೀಪನೂ ಬೆಳಗಿತ್ತಾದ್ಮೇಲೆ ಲಾಸ್ಟಲ್ಲಿ ನಾನು ಕರ್ಪೂರದ ದೀಪನೂ ಬೆಳಗಿ ಕೋರಿಕೆನ ಕೋರ್ಕೋತೀನಿ. ನೀವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅದು ಕೂಡ ಕಂಪಲ್ಸರಿಯಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಗೆ ರೆಡಿ ಆಗಿದ್ದೀನಿ, ಹಾಗೆ ದೇವರನ್ನ ಹೇಗೆ ರೆಡಿ ಮಾಡಿದ್ದೀನಿ, ಡೆಕೋರೇಷನ್ ಹೇಗಿದೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಪ್ರತಿ ವರ್ಷ ನಾನು ಇದೇ ಥರ ಸಿಂಪಲ್ಲಾಗಿ ಹಬ್ಬನ ಮಾಡಿ ಮುಗಿಸ್ತೀನಿ. ಲಾಸ್ಟಲ್ಲಿ ತೆಂಗಿನಕಾಯಿನೂ ಹೊಡೆದು ಪೂಜೆನ ಮುಗಿಸ್ದೆ. ನೀವು ಹೇಗೆ ಪ್ರಸಾದ ಮಾಡಿದ್ರಿ ಅಂತಲೂ ನಾನು ಕಮೆಂಟ್ ಮಾಡಿ ತಿಳಿಸಿ.
ಈ ಥರ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೇಗೆ ಅನ್ನಿಸ್ತು ಅಂತ ಕಂಪಲ್ಸರಿಯಾಗಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.